ಸ್ನೇಹಿತರೆ ನಮಸ್ಕಾರ. ಇಂದಿರಾ ಕಿಟ್ ಹೌದು. ಈ ಬಜೆಟ್ ಮಂಡನೆಯಲ್ಲಿ ಇಂದಿರಾ ಕಿಟ್‌ಗೋಸ್ಕರ 6,200 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ನೀವು ಅನ್ಕೊಂಡಿರ್ತೀರಿ, ಇನ್ನು ಮುಂದಾದ್ರೂ ಅಕ್ಕಿನೇ ಸಿಗತ್ತೆ ಅಂತ. ಖಂಡಿತವಾಗ್ಲೂ ಅದನ್ನ ಮರ್ತು ಬಿಡಿ. 5 ಕೆಜಿ ಕೇಂದ್ರದಿಂದ 5 ಕೆಜಿ ಸಿಗ್ತಾ ಇದೆಯಲ್ಲ, ಆ 5 ಕೆಜಿ ಅಕ್ಕಿ ಮಾತ್ರ ಇನ್ನು ಮುಂದೆ ನಿಮಗೆ ಸಿಗುವಂಥದ್ದು. ಹಾಗಾದ್ರೆ ಇನ್ನು ಉಳಿದಂತಹ 5 ಕೆಜಿ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಕೊಡ್ತಾ ಇದೆಯಲ್ಲ, ಅದನ್ನ ನಿಲ್ಲಿಸಲಾಗತ್ತೆ. ಹಾಗಾದ್ರೆ ಬನ್ನಿ, ಇದರ ಹಿಂದಿರ್ತಕ್ಕಂತಹ ಕಥೆಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಹೋದ 2025 ನವೆಂಬರ್ ತಿಂಗಳಿನಲ್ಲಿನೇ ಈ ಇಂದಿರಾ ಕಿಟ್ ವಿತರಣೆ ಆಗಬೇಕಾಗಿತ್ತು. 4 ತಿಂಗಳಾಗೋಯ್ತು, ಇನ್ನೂ ಕೂಡ ಇಂದಿರಾ ಕಿಟ್ನ ಬಗ್ಗೆ ಸುಳಿವೇ ಸಿಕ್ಕಿರ್ಲಿಲ್ಲ. ಆದ್ರೆ ಈ ಮಾರ್ಚ್ 6ನೇ ತಾರೀಕಿನ ಬಜೆಟ್ ಮಂಡನೆ ಆಯ್ತಲ್ಲ, ಸೊ ಆ ಬಜೆಟ್ ಮಂಡನೆಯಲ್ಲಿ ಇಂದಿರಾ ಕಿಟ್ನ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಇಂದಿರಾ ಕಿಟ್ಟನ್ನ ಎಲ್ಲ ಒಂದು ಕುಟುಂಬಸ್ಥರಿಗೆ ಕೊಡಬೇಕು ಅನ್ನುವಂತಹ ಮಾತುಕತೆ ಆಗಿತ್ತು. ಹಾಗಾಗಿ ಅನ್ನಭಾಗ್ಯ ಯೋಜನೆ ಅಂತ ಘೋಷಣೆ ಮಾಡಲಿಲ್ಲ. ಇಂದಿರಾ ಕಿಟ್ಟನ್ನ ಜನರಿಗೆ ಕೊಡ್ಲಿಕ್ಕೆ 6,200 ಕೋಟಿಯನ್ನ ಮೀಸಲಿಡ್ತಾ ಇದ್ದೀವಿ ಅಂತ CM ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಬನ್ನಿ, ಈ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ 5 ವಸ್ತುಗಳು ಸಿಗ್ತಾ ಇದೆಯಲ್ಲ, ಅದು ಈಗಾಗಲೇ ಹೇಳಿರ್ತಕ್ಕಂತಹ ವಸ್ತುಗಳ ಅಥವಾ ಬದಲಾಗಿದೆಯಾ, ಏನಿದು ವಿಷಯ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಮೊದಲು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಕುಟುಂಬಸ್ಥರಿಗೆ ಈ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಕುಟುಂಬಸ್ಥರು BPL ರೇಷನ್ ಕಾರ್ಡ್ ಹೊಂದಿದಂಥವರು, ಜೊತೆಗೆ APL ರೇಷನ್ ಕಾರ್ಡ್ ಇದ್ದಂಥವರು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಇಂದಿರಾ ಕಿಟ್ನ ಬಗ್ಗೆ ಸಾಕಷ್ಟು ಸುಳಿವು ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗೋದು ಇದ್ದೇ ಇರುತ್ತೆ. ಯಾಕಂದ್ರೆ KH ಮುನಿಯಪ್ಪನವರು ಮೇಲಿಂದ ಮೇಲೆಗೆ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಮೊದಲಿಗೆ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಸಾರಿ ಇದರ ಬಗ್ಗೆ ವಿಚಾರಣೆ ಆಯಿತು, ಎಲ್ಲವೂ ಕೂಡ ತನಿಖೆ ಕೂಡ ಆಗಿತ್ತು. ಹೋದ ವರ್ಷದಲ್ಲಿನೇ ಇದನ್ನ ಕೊಡುವಂತಹ ಸಾಧ್ಯತೆ ಇತ್ತು. ಅಂದ್ರೆ ಹೋದ ವರ್ಷದಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಕೂಡ ಕೊಡುವಂತಹ ಒಂದು ವಿಚಾರಣೆ ಒಂದು ನಡೆದಿತ್ತು. ಅದೇ ರೀತಿಯಾಗಿ ಹೋದ ವರ್ಷದ 2025 ಪ್ರಾರಂಭದಲ್ಲಿನೇ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಕೊಡ್ಲಿಲ್ಲ, ಈ ಕಡೆ ದುಡ್ಡು ಕೂಡ ಕೊಡ್ಲಿಲ್ಲ. ಹೀಗಾಗಿ ಮಾರ್ಚ್ನಲ್ಲಿ ಫೆಬ್ರವರಿ ತಿಂಗಳ ಅಕ್ಕಿಯನ್ನ, ಅದೇ ರೀತಿಯಾಗಿ ಮಾರ್ಚ್ ತಿಂಗಳ ಅಕ್ಕಿಯನ್ನ ಸೇರಿಸಿ 15 ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಟ್ರು. ಅಂದ್ರೆ 5 ಜನ ಇದ್ರೆ ಅವರಿಗೆ ಒಟ್ಟಿಗೆ 75 ಕೆಜಿ ಅಕ್ಕಿ ಸಿಗತ್ತೆ. ಅಂದ್ರೆ ಒಬ್ಬೊಬ್ಬರಿಗೆ 15 ಕೆಜಿ ಅಕ್ಕಿ ಸಿಕ್ಕ ಹಾಗೆ ಆ ರೀತಿ ವಿತರಣೆ ಮಾಡಿದ್ರು. ಅದಕ್ಕಿಂತ ಮುಂಚೆ ದುಡ್ಡು ಕೊಡ್ತಾ ಇದ್ರು. ಯಾಕಂದ್ರೆ ಅಕ್ಕಿ ಶಾರ್ಟೇಜ್ ಇತ್ತು ರಾಜ್ಯ ಸರ್ಕಾರದ ಬಳಿ. ಕೇಂದ್ರ ಸರ್ಕಾರದ ಬಳಿ ಕೇಳಿದಾಗ ಅಕ್ಕಿ ಅಲ್ಲಿ ಕೂಡ ದಾಸ್ತಾನು ಇರಲಿಲ್ಲ. ಹೀಗಾಗಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೋದ ವರ್ಷದ ಮಾರ್ಚ್ನಲ್ಲಿ ನಮ್ಮ ಹತ್ರ ದಾಸ್ತಾನು ಇದೆ, ನೀವು ಖರೀದಿ ಮಾಡಿಕೊಂಡು ಕೊಡಬಹುದು, ವಿತರಣೆ ಮಾಡಬಹುದು ಅಂತ ಹೇಳಿದಾಗ KH ಮುನಿಯಪ್ಪನವರು ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಹತ್ರ ಮಾತನಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ತದನಂತರ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅದಾದ ಬಳಿಕ ಮಧ್ಯದಲ್ಲಿ ಮಾಹಿತಿಯನ್ನ ಎಬ್ಬಿಸ್ತಾರೆ. ಈಗಾಗಲೇ 93% ಫಲಾನುಭವಿಗಳು ಅಂದ್ರೆ ಮಹಿಳೆಯರು ನಮಗೆ ಅಕ್ಕಿ ಬೇಡ, ಈ ಕಡೆ ದುಡ್ಡು ಕೂಡ ಬೇಡ, ಏನಾದರೂ ವಸ್ತುಗಳನ್ನ ಕೊಡಿ ಅಂತ ಬೇಡಿಕೆ ಇಟ್ಟಂತೆ. ಹಾಗಾದ್ರೆ ಆ ಬೇಡಿಕೆಯಲ್ಲಿ ಈ ಅಕ್ಕಿ ವಿತರಣೆಯ ಬದಲಾಗಿ ಏನೇನ್ ಕಿಟ್ ವಿತರಣೆ ಮಾಡ್ಬೇಕಂತ ವಿಚಾರಣೆ ಮಾಡಿದ್ದಂದ್ರೆ 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ, 1 ಕೆಜಿ ಬೇಳೆಕಾಳುಗಳು, 1 ಕೆಜಿ ಗಾಣದ ಎಣ್ಣೆ, 1 ಕೆಜಿ ಚಾಪಡಿ ಅಥವಾ ರಾಗಿ ತಿಂತಕ್ಕಂತಹ ಪ್ರದೇಶದಲ್ಲಿ ರಾಗಿಗಳನ್ನ ವಿತರಣೆ ಮಾಡಲಿಕ್ಕೆ ಸಿದ್ಧರಾಗಿದ್ರು. ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ಕೂಡ ತರಿಸ್ಲಿಕ್ಕೆ ರೆಡಿ ಆಗಿತ್ತು. ಉಳಿದಿರ್ತಕ್ಕಂತಹ ವಸ್ತುಗಳು ನಮ್ಮ ರಾಜ್ಯದಲ್ಲಿನೇ ರೆಡಿ ಆಗ್ತಾ ಇದ್ವು. ಆದ್ರೆ ಅದನ್ನ ಒಂದು ಸಭೆ ನಡೆಯುತ್ತೆ, ಎಲ್ಲ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈ ಚೆಲ್ಲಿ ಬಿಡ್ತಾರೆ. ತದನಂತರ ಅದನ್ನ ಕ್ಯಾನ್ಸಲ್ ಮಾಡಿ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕೂಡ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೋದ ವರ್ಷದ ನವೆಂಬರ್ ತಿಂಗಳಲ್ಲಿ ಮತ್ತೆ ಇದ್ರ ಬಗ್ಗೆ ವಿಚಾರಣೆ ಹೇಳುತ್ತೆ. ಇನ್ನು ಮೇಲಿಂದ ನಾವು ಕಿಟ್ ಅನ್ನ ವಿತರಣೆ ಮಾಡ್ತೀವಿ, ಈ ಇಂದಿರಾ ಕಿಟ್ ಅನ್ನ ರೆಡಿ ಮಾಡ್ತಾ ಇದೀವಿ. ಈಗಾಗಲೇ ಈ ಒಂದು ಇಂದಿರಾ ಕಿಟ್ ಅನ್ನ ನಿಮಗೆ ಡೈರೆಕ್ಟ್ ಆಗಿ ಕೊಡಬೇಕಂದ್ರೆ ಹಾಗಾಗೋದಿಲ್ಲ, ಇದನ್ನ ರೆಡಿ ಮಾಡ್ಕೊಳ್ಬೇಕು. ಅಂದ್ರೆ 1 ಕೆಜಿ ಪ್ಯಾಕೆಟ್ ಆಗಿ 1 ಕೆಜಿಯನ್ನ ಎಲ್ಲ ವಸ್ತುಗಳನ್ನ ತೆಗೆದಿಡಬೇಕು. ಅದಾದ ಬಳಿಕ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅದರ ಒಳಗೆ ಸೇರ್ಪಡೆ ಮಾಡಿ ಎಲ್ಲರಿಗೂ ಕೂಡ ವಿತರಣೆ ಮಾಡಬೇಕಾಗತ್ತೆ.
ಈ ರೀತಿ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳು ಬೇಕಾಗತ್ತೆ. ಯಾಕಂದ್ರೆ ಬರೀ ಅಕ್ಕಿಯನ್ನ ಕೊಡೋದಾದ್ರೆ ಅಳತೆ ಮಾಡಿ ಕೊಡಬಹುದಾಗಿತ್ತು. ಆದ್ರೆ ಈ ಇಂದಿರಾ ಕಿಟ್ ಅಂದ ಬಳಿಕ ಇದನ್ನ ಪ್ಯಾಕೆಟ್ ಅಂತ ರೆಡಿ ಮಾಡಬೇಕು. ಅದಕ್ಕೆ ಕೆಲಸ ಕಾರ್ಮಿಕರು ಬೇಕು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಇನ್ನೂ ಖರ್ಚು ವೆಚ್ಚಿನ ಒಂದು ದಂಡ ಇದ್ದ ಹಾಗೆ. ಸೊ ಹಾಗಾಗಿ ಇದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು. ಅದಾದ ಬಳಿಕ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ಅಕ್ಕಿಯನ್ನ ಮತ್ತೆ ವಿತರಣೆ ಮಾಡ್ತಾ ಇದ್ರು. ಈಗ ಮೊನ್ನೆ ಬಜೆಟ್ ಮಂಡನೆಯಲ್ಲಿ ಹೇಳ್ತಾರೆ, ಇಂದಿರಾ ಕಿಟ್ಟು ₹6,200 ನಾವು ಮೀಸಲಿಡ್ತಾ ಇದ್ದೀವಿ. ಇಂದಿರಾ ಕಿಟ್ ಅನ್ನ ಎಲ್ಲ ಕುಟುಂಬದ ಸದಸ್ಯನಿಗೆ ಇನ್ಮೇಲಿಂದ ಕೊಡ್ಲಿಕ್ಕೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಬಜೆಟ್ ಮಂಡನೆಯ ಎಲ್ಲ ಒಂದು ಡೀಟೇಲ್ಸ್ ಅನ್ನ ನಿಮಗೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈಗ ಮಾರ್ಚ್ ಎಂಡ್ ವರೆಗೂ ಕೂಡ ಈ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ಯಾಕಂದ್ರೆ ಅಕ್ಕಿ ವಿತರಣೆ ಮಾಡ್ತಾರೆ, ಈ ಕಿಟ್ ವಿತರಣೆ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಯಾಕಂದ್ರೆ ಮಾರ್ಚ್ ಎಂಡ್‌ವರೆಗೂ ಕೂಡ ಎಲ್ಲ ಬಜೆಟನ್ನು ಶಿಫ್ಟ್ ಮಾಡಬೇಕು. ಎಲ್ಲೆಲ್ಲಿ ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅನ್ನುವಂಥದ್ದು ಎಲ್ಲವೂ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ ಬಜೆಟ್ ಮಂಡನೆಯಲ್ಲಿ. ಹಾಗೆ ಈ ಕಿಟ್ ವಿತರಣೆಯನ್ನು ಇನ್ಮೇಲಿಂದ ಮಾಡಲಿಕ್ಕೆ ಪ್ರಾರಂಭಿಸಲಿದ್ದಾರಂತೆ. ಅತಿ ಶೀಘ್ರದಲ್ಲಿ ನಿಮಗೆ ಅಕ್ಕಿ ಬದಲಾಗಿ ಕಿಟ್ ವಿತರಣೆ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು, ಕೆ.ಎಚ್. ಮುನಿಯಪ್ಪನವರು ತಿಳಿಸಿದ್ದಾರೆ. ಹಾಗಾದರೆ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ರೇಷನ್ ಕಾರ್ಡ್ ಇದ್ದಂಥವರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.